ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದಿ ನ್ಯೂ ವಿಡಿಯೋ. ಸೊ ಇವತ್ತಿನ ವಿಡಿಯೋದಲ್ಲಿ ಏನಿರುತ್ತೆ ಅಂತ ನಿಮಗೆಲ್ರಿಗೂ ಟೈಟಲ್ ಮತ್ತು ತಮ್ನೇಲ್ ನೋಡಿ ಅರ್ಥ ಆಗಿರುತ್ತೆ. ಅರ್ಥ ಆಯಿತು ಅನಿಸುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ಫಿಂಚಸ್ನ ಓಪನ್ ಬ್ರೀಡಿಂಗ್ ಮತ್ತು ಕ್ಲೋಸ್ ಬ್ರೀಡಿಂಗ್ ಬಗ್ಗೆ ಫುಲ್ ಡೀಟೇಲಾಗಿ ಇನ್ಫಾರ್ಮೇಷನ್ ಕೊಡ್ತೀನಿ. ಮತ್ತು ಯಾವ ಬ್ರೀಡಿಂಗ್ ಮಾಡಿದ್ರೆ ತುಂಬ ಒಳ್ಳೆಯದು ಆ್ಯಂಡ್ ಪಕ್ಕಾ ಬ್ರೀಡಿಂಗ್ ಯಾವುದ್ರಲ್ಲ ಆಗುತ್ತೆ ಎಲ್ಲದನ್ನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲಾಗಿ ಹೇಳ್ಕೊಡ್ತೀನಿ. ಆ್ಯಂಡ್ ಫಿಂಚಸ್ ಬ್ರೀಡಿಂಗ್ ಮಟೀರಿಯಲ್ಸ್ ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ಅದಕ್ಕೂ ಮುಂಚೆ ಯಾರಾದರೂ ಹೊಸಬ್ರು ನನ್ನ ಚಾನಲ್ನ ನೋಡ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಅಲ್ಲೇ ಕಾಣಿಸ್ತಿರೋ ಬೆಲ್ ನೋಟಿಫಿಕೇಷನ್ನ ಅಲ್ಲಿಗೆ ಸೆಟ್ ಮಾಡ್ಕೊಳ್ಳಿ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆಲ್ಲ ಲೈಕ್ ಮಾಡಿ ಫ್ರೆಂಡ್ಸ್. ಸೊ ಈ ವಿಡಿಯೋಗೆ ನಾನು ಮಿನಿಮಮ್ 50 ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತೀನಿ. ಸೊ ವಿಡಿಯೋ ಕಡೆ ಹೋಗೋಣ ಬನ್ನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ನಾನು ಲಾಸ್ಟ್ ವೀಡಿಯೋದಲ್ಲಿ ಈ ಕೇಜ್ನಲ್ಲಿ ಫಿಂಚಸ್ ಬ್ರೀಡಿಂಗ್ ಮಾಡಿಸಿದ್ದೆ ಆ್ಯಂಡ್ ಲಾಸ್ಟ್ ವೀಡಿಯೋದಲ್ಲಿ ಒಂದು ರಿಂಗ್ ನೆಕ್ ಪ್ಯಾರೋಟ್ಸ್ ತೋರಿಸಿದ್ದೆ. ಸೊ ಅದ್ರದ್ದು ಬಗ್ಗೆ ಇನ್ಫಾರ್ಮೇಷನ್ ಬೇಕಾದರೆ ಆ ವಿಡಿಯೋ ನೋಡಿ, ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಅದೇನಾಯ್ತು ಅಂದರೆ ಫ್ರೆಂಡ್ಸ್, ಮತ್ತೊಂದು ಸರಿ ಹೊರಗೆ ಬಿಟ್ಟೆ. ಸೊ ಅದು ಹೋಗಿದ್ದು ಬಂದಿಲ್ಲ, ಓಕೆನಾ. ಸೊ ಇಲ್ಲೆಲ್ಲ ಇರುತ್ತೆ ಬಟ್ ಗೂಡಿಗೆ ಬಂದಿಲ್ಲ. ಸೊ ಒಂದು ಲೆಕ್ಕಕ್ಕೆ ಒಳ್ಳೇದಾಯ್ತು, ಯಾಕಂದರೆ ಅದು ಇಲ್ಲಿಗಲ್ ಬರ್ಡ್ ಇರೋದ್ರಿಂದ ಹೋಗಿದ್ದೆ ಒಳ್ಳೇದಾಯ್ತು. ಆ್ಯಂಡ್ ಇನ್ನೊಂದೇನೆಂದರೆ ನಮಗೊಂದು ಕೇಜ್ ಫ್ರೀ ಆಯಿತು, ಓಕೆನಾ. ಸೊ ಅದರಿಂದ ಇಲ್ಲಿದ್ದ ಫಿಂಚಸ್ ಹಕ್ಕಿ ಮತ್ತು ಅದ್ರ ಮರಿಗಳನ್ನು ಈ ಗುಡಿಗೆ ಶಿಫ್ಟ್ ಮಾಡಿದ್ದೀನಿ, ಓಕೆನಾ ಫ್ರೆಂಡ್. ಟ್ಯಾಂಕ್ ಚಿನ್ನ, ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರಲಿ ಚಿನ್ನ. ಸೊ ಇದರಲ್ಲಿ 2 ಮರಿ ಇತ್ತಲ್ಲ ಲವ್ ಬರ್ಡ್ಸ್ ಇಂದು, ಅದನ್ನು ಬಿಟ್ಟಿದ್ದೀನಿ. ಈಗ ಇದು ಕೂಡ ಅಡಲ್ಟೇ, ಓಕೆನಾ. 6 ತಿಂಗಳಾಗಿದೆ. ಸೊ ಇದಕ್ಕೂ ಕೂಡ ಬ್ರೀಡಿಂಗಿಗೆ ಬಾಕ್ಸ್ ಇಟ್ಟಿದ್ದೀನಿ, ಓಕೆನಾ. ಸೊ ಒಳಗಡೆ ನೋಡ್ಬೋದು. ಸೊ ನೆಕ್ಸ್ಟು ಕೊನೆಯೂರು ಇದೇ ಕೇಜಲ್ಲಿದೆ ಆ್ಯಂಡ್ 2 ದೊಡ್ಡ ಲವ್ ಬರ್ಡ್ಸ್ ಇದರಲ್ಲಿದೆ, ಓಕೆನಾ. ಸೊ ಇದು ಕೂಡ ಮಡಿಕೆ ಒಳಗೆಲ್ಲ ಹೋಗುತ್ತೆ, ಫುಲ್ಲು ರೆಡಿ ಇದೆ. ಇದು ಕೂಡ ಬ್ರೀಡಿಂಗಿಗೆ. ಇದ್ರ ಅಪ್ಡೇಟ್ ನೆಕ್ಸ್ಟ್ ನಿಮಗೆ ಕೊಡ್ತೀನಿ, ಓಕೆನಾ. ಲವ್ ಬರ್ಡ್ಸನ್ನು ನೀವು ಯಾವಾಗಲೂ ಮಡಿಕೆಯಲ್ಲೇ ಬ್ರೀಡಿಂಗ್ ಮಾಡಿಸಿ ಫ್ರೆಂಡ್. ಬ್ರೀಡಿಂಗ್ ಬಾಕ್ಸ್ನಲ್ಲಿ ತುಂಬ ಶೆಕೆ ಆಗೋದ್ರಿಂದ ಲವ್ ಬರ್ಡ್ಸ್ನ ಬ್ರೀಡಿಂಗ್ ಮಾಡ್ಸೋಕ್ಕೆ ಹೋಗಬೇಡಿ. ಬ್ರೀಡಿಂಗ್ ಬಾಕ್ಸ್ನಲ್ಲಿ ಲವ್ ಬರ್ಡ್ಸಿಗೆ ನಾನು ಸಜೆಸ್ಟ್ ಮಾಡೋದು ಮಡಿಕೆನೇ, ಓಕೆನಾ ಫ್ರೆಂಡ್. ಸೊ ಫಿಂಚಸ್ ಓಪನ್ ಮತ್ತು ಕ್ಲೋಸ್ ಬ್ರೀಡಿಂಗ್ ಬಗ್ಗೆ ಹೇಳ್ಕೊಡ್ತೀನಿ ಬನ್ನಿ ಫ್ರೆಂಡ್. ಸೊ ನೀವು ನೋಡ್ಬೋದು ಫ್ರೆಂಡ್ಸ್, ಇದರಲ್ಲಿ ಈ ಕಡೆ 2 ಒಂದೇ ಕಲರ್ ಇದೆಯಲ್ಲ ಫ್ರೆಂಡ್ಸ್, ಇವಾಗ ಕೆಳಗಿದೆಯಲ್ಲ ಕೋಲ್ ಮೇಲೆ, ಅದೆರಡು ಮರಿ ಆ್ಯಂಡ್ ಇನ್ನೊಂದು ಮರಿ ಇದೆ ಗೂಡೊಳಗಿದೆ, ಓಕೆನಾ ಫ್ರೆಂಡ್ಸ್. ಸೊ ಇದು ಈ ಕೆಜಿಗೆ ಬಿಟ್ಟ ಮೇಲೆ ಅಲ್ಲಿ ಮತ್ತೆ ಗೂಡು ಕಟ್ಟಿರೋದು, ಓಕೆನಾ ಫ್ರೆಂಡ್ಸ್. ಸೊ ನೀವು ನೋಡ್ಬೋದು, ಜಾಸ್ತಿ ಡಿಸ್ಟರ್ಬ್ ಮಾಡೋದು ಬೇಡ, ಓಕೆನಾ. ಸೊ ಓಪನ್ ಬ್ರೀಡಿಂಗ್ ಮತ್ತು ಕ್ಲೋಸ್ಡ್ ಬ್ರೀಡಿಂಗ್ ಅಂದರೆ ಏನಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಏನಂದರೆ ಫ್ರೆಂಡ್ಸ್, ನೀವು ಮಡಿಕೆ ಮತ್ತು ಬ್ರೀಡಿಂಗ್ ಬಾಕ್ಸ್ ಅಥವಾ ಏನಾದರೂ ನೆಸ್ಟಿಂಗ್ ಮೆಟೀರಿಯಲ್ಸ್ನ ಇಟ್ಟು ಅದರಲ್ಲಿ ಬ್ರೀಡ್ ಮಾಡಿಸಿದ್ರೆ ಅದನ್ನು ಕ್ಲೋಸ್ಡ್ ಬ್ರೀಡಿಂಗ್ ಅಂತೀವಿ ಫ್ರೆಂಡ್ಸ್. ಈ ರೀತಿ ಓಪನ್ ಆಗಿ ಅದಕ್ಕೆ ಬೇಕಾಗಿರೋ ಮಟೀರಿಯಲ್ಸ್ನ ಹಾಕಿ ಅವಾಗೆ ಗೂಡು ಕಟ್ಟಿ ಮಾಡಿದ್ರೆ ಅದನ್ನು ಓಪನ್ ಬ್ರೀಡಿಂಗ್ ಅಂತ ಹೇಳ್ತೀವಿ ಫ್ರೆಂಡ್ಸ್. ಸೊ ನಿಮಗೆ ಒಳ್ಳೇದು ಯಾವುದಂತ ಹೇಳೋದಾದರೆ ಓಪನ್ ಬ್ರೀಡಿಂಗ್ ಒಳ್ಳೇದು ಫ್ರೆಂಡ್ಸ್. ಯಾಕಂದರೆ ಈ ರೀತಿ ಬ್ರೀಡಿಂಗ್ ಬಾಕ್ಸ್ ಇಟ್ಟು ಮಡಕೆ ಇಟ್ಟು ಮಾಡಿದ್ರೆ ಅದಕ್ಕೆ ಸ್ಪೇಸ್ ಇರಲ್ಲ, ಫುಲ್ಲು ಗಾಳಿ ಹೋಗೋಕ್ಕೆಲ್ಲೂ ಸ್ಪೇಸ್ ಇರಲ್ಲ. ಇದರಿಂದ ಈ ಶೆಕೆಯಲ್ಲಿ ಈ ರೀತಿ ಬ್ರೀಡಿಂಗ್ ಮಾಡಿದ್ರೆ ಮರಿ ಪಕ್ಕಾ ಡೆತ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಅದರಿಂದ ನಾನು ಸಜೆಸ್ಟ್ ಮಾಡೋದು ಓಪನ್ ಬ್ರೀಡಿಂಗ್, ಓಕೆನಾ ಫ್ರೆಂಡ್. ಏನು ಬ್ರೋ ನೀವು ಓಪನ್ ಬ್ರೀಡಿಂಗ್ ಅಂತ ಹೇಳಿ ನೀವೇ ಬ್ರೀಡಿಂಗ್ ಬಾಕ್ಸ್ ಇಟ್ಟಿದ್ದೀರಲ್ಲ ಅಂತ ಕೇಳ್ಬೋದು. ಸೊ ಅಲ್ಲಿ ಹೋಲ್ ಇದೆ ಫ್ರೆಂಡ್ಸ್, ಓಕೆನಾ. ಅದು ಪ್ಯಾರೋಟಿಗೆ ಅಂತ ಮಾಡಿದ್ದು. ಸೊ ಅದರಿಂದ ಹೋಲ್ ಇರೋದ್ರಿಂದ ಮತ್ತು ಬ್ರೀಡಿಂಗ್ ಬಾಕ್ಸ್ ತೆಗೆದ್ರಲ್ಲಿ ಹೋಲ್ ಆಗುತ್ತೆ, ಅದಕ್ಕೆ ಹಾರೋಗ್ತವನ್ನ ಕಾರಣದಿಂದ ಅದನ್ನು ಅಲ್ಲೇ ಇಟ್ಟಿದ್ದೀನಿ. ಸೊ ಈ ರೀತಿ ಅಡ್ಡ ಕಡ್ಡಿ ಹಾಕಿ ಫ್ರೆಂಡ್ಸ್ ನೀವು ಫಸ್ಟು ಕೆಳಗಡೆ. ಆ್ಯಂಡ್ ಕೆಳಗಡೆ ಈ ರೀತಿ ಕಡ್ಡಿ ಹಾಕಿದ್ಮೇಲೆ ಫಿಂಚಸ್ ಮೇಲ್ ಬರ್ಡ್ ಸೌಂಡ್ ಮಾಡುತ್ತೆ. ಯಾವ ರೀತಿ ಅಂದರೆ, ಸೊ ಇವಾಗ ಸೌಂಡ್ ಮಾಡ್ತಿಲ್ಲ, ನಿಮಗೆ ಗೊತ್ತಾಗುತ್ತೆ. ನಾನು ಲಾಸ್ಟ್ ಒಂದು ಫಿಂಚಸ್ ಮೇಲ್ ಮತ್ತು ಫೀಮೇಲ್ ಐಡೆಂಟಿಫೈ ಮಾಡೋದ್ರಲ್ಲಿ ಆ ಸೌಂಡ್ ಹಾಕಿದ್ದೆ. ಸೊ ಮೇಲ್ ಫಿಂಚು ಸಾಂಗ್ ಹೇಳೋ ಥರ ಸೌಂಡ್ ಮಾಡುತ್ತೆ. ಈ ರೀತಿ ಸಾಂಗ್ ಹೇಳೋ ಥರ ಸೌಂಡ್ ಮಾಡ್ತಾ ಇದೆ ಅಂದರೆ ಅದು ಬ್ರೀಡಿಂಗಿಗೆ ರೆಡಿ ಇದೆ ಅಂತ, ಓಕೆನಾ ಫ್ರೆಂಡ್ಸ್. ಸೊ ಈ ರೀತಿ ಸೌಂಡ್ ಮಾಡ್ತಿದೆ ಅಂದರೆ ಈ ರೀತಿ ನೆಸ್ಟಿಂಗ್ ಮಟೀರಿಯಲ್ಸ್, ಈ ರೀತಿ ಕಡ್ಡಿ ಮತ್ತು ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳ್ದಂಗೆ ಕಾಯಿ ಸಿಪ್ಪೆ ಇದನ್ನೆಲ್ಲ ಗೂಡೊಳಗೆ ಹಾಕಿಬಿಡಿ ಫ್ರೆಂಡ್ಸ್ ಫುಲ್ಲು. ಅಂದರೆ ಅವು ಗೂಡು ಕಟ್ಟೋ ಜಾಗದಲ್ಲಿ ಹಾಕಿಬಿಡಿ, ಕೆಳಗಡೆ ಹಾಕಿ. ಸೊ ನೀವು ನೋಡ್ಬೋದು ಇಲ್ಲೆಲ್ಲ ಹಾಕಿದ್ದೀವಿ, ಓಕೆನಾ. ಸೊ ಇದನ್ನು ಅವಾಗೆ ಎತ್ಕೊಂಡೋಗಿ ಗೂಡನ್ನು ಕಟ್ತವೆ ಫ್ರೆಂಡ್ಸ್. ಸೊ ಗೂಡು ಕಟ್ಟಿ ಈ ಸೈಜಿಗೆ ಗೂಡು ಬಂದಮೇಲೆ ಫ್ರೆಂಡ್ಸ್ ನೀವು ಏನು ಮಾಡಿ ಅಂದರೆ ಪಾರಿವಾಳದ್ದು ಇಲ್ಲ ಕೋಳಿದು ಸ್ಮೂತ್ ಪುಕ್ಕ ಇರುತ್ತಲ್ಲ ಫ್ರೆಂಡ್ಸ್, ಅದನ್ನು ತಂದು ಗೂಡೊಳಗೆ ಹಾಕಿ ಅದನ್ನು ಒಳಗಡೆ ಹಾಕ್ಕೊಂಡು ಅದ್ರ ಮೇಲೆ ಎಗ್ಲೇ ಮಾಡಿ ಮರಿನ ಮಾಡುತ್ತೆ ಫ್ರೆಂಡ್ಸ್. ಇದರಿಂದ ಕನ್ಫರ್ಮ್ 100% ಬ್ರೀಡಿಂಗ್ ಫಿಂಚಸ್ನಿಂದ ಸಿಗುತ್ತೆ, ಓಕೆನಾ ಫ್ರೆಂಡ್ಸ್. ಝೀಬ್ರಾ ಫಿಂಚಸ್ಗೆ ಇದೇ ಬ್ರೀಡಿಂಗ್ ಟಿಪ್ಸ್, ಓಕೆನಾ. ಸೊ ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲಾಗಿ ಹೇಳಿದ್ದೀನಿ. ಸೊ ನೀವು ನೋಡ್ಬೋದು ಫ್ರೆಂಡ್ಸ್, ಇವಾಗ 5 ಬರ್ಡು ಇದೆ. ಸೊ ಗೂಡು ಹತ್ರ ಇರೋದು 3 ಮರಿಗಳು ಆ್ಯಂಡ್ ಅದೆರಡು ವೈಟ್ ಮತ್ತು ಕೆಳಗಿರೋದು ಮೇಲ್ ಮತ್ತು ಫೀಮೇಲ್, ಓಕೆನಾ. ಕೆಳಗಿರೋದು ಮೇಲು, ಮೇಲಿರೋದು ಫೀಮೇಲ್. ಸೊ ಇದಿಷ್ಟು ಇವತ್ತಿನ ವೀಡಿಯೋ ಆಗಿತ್ತು ಫ್ರೆಂಡ್ಸ್. ಮತ್ತೆ ಇದು ನೆಸ್ಟಿಂಗೆಲ್ಲ ಸ್ಟಾರ್ಟ್ ಮಾಡಿದೆ. ನೆಕ್ಸ್ಟು ಮತ್ತೆ ಬ್ರೀಡಿಂಗ್ ಮಾಡಿದ್ಮೇಲೆ ನಿಮ್ಗೆ ಅಪ್ಡೇಟ್ ಕೊಡ್ತೀನಿ. ಸೊ ಇದಿಷ್ಟು ಇವತ್ತಿನ ವೀಡಿಯೋ ಆಗಿತ್ತು. ಸೊ ವೀಡಿಯೋ ಬಗ್ಗೆ ಏನಿಸ್ತಾರೆ ಕಮೆಂಟ್ ಮತ್ತು ಲೈಕ್ ಮಾಡೋದ್ರ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.